ಇದು ಮಾತು ಅವಶ್ಯಕತೆ ಇಲ್ಲ ರೀ. ರಾಮರಾಜ್ ಪಂಚಮಾರಿ ಗಳಿಸಿರೇನು ಅಂತ ಯಾಕಂದ್ರೆ ಕೇಳುವಂಥದ್ದು. ಗಳಿಸಿದಾರೆ 32 ಸಾಣದಲ್ಲ ಅಮೌಂಟ ಗಳಿಸಿದಾರೆ, ತೊಗೊಂಡು ಅವ್ರ ಹೆಸರು ಅವ್ರ ಮಗಳ ಹೆಸರು ತೊಗೊಂಡಾರ. ನಾವು ಸಾರ್ವಜನಿಕ ವಿಷಯ ಕೊಡ್ತೀವಿ ಅನ್ನೋ ಮಾತು ಮಾತಾಡಿದ್ದಾರೆ. ಅವ್ರು ಸಾರ್ವಜನಿಕ ನಾಳೆ ಕೊಡ್ತಾರೆ ಗೊತ್ತಿಲ್ಲ. ಮನೆ ಮಾತಾಡ ಮುಂದೆ ನಮ್ಮ ನಿಖಿಲ್ ಕುಮಾರಸ್ವಾಮಿ ಮಾತಾಡಿದ್ದಾರೆ. ಯಾಕಂದ್ರೆ ಅಲ್ಲಿ ಮತ್ತೆ ಶಾಲೆಗೆ ಇಳಿತಾ ಇದ್ರೆ ಮತ್ತೆ ಪ್ರೈವೇಟ್ ಶಾಲೆ ಅದು, ಮತ್ತು ದುಡ್ಡು ಕೊಡೋಕೆ ಇಲ್ಬೇಕಲ್ಲ, ಮತ್ತೊಂದು ಉದ್ಯೋಗ ಆಗ್ತದೆ. ಮತ್ತೇನಿಲ್ಲ. ಈಗ ನೀವು ಮಾಡ್ತಾ ಇರೋದು ಉದ್ಯೋಗ, ನಾವು ಫ್ರೀ ಅಂತಿಲ್ಲ. ಫ್ರೀ ಮಾಡ್ಲಿಕ್ಕೆ ನಿಮ್ಗೆ ಸಾಧ್ಯವೂ ಇಲ್ಲ. ಯಾಕಂದ್ರೆ ಆ ಅರ್ಥವಾಗಿ ಬಂತಿರಲಿಲ್ಲ ನೀವು ಅದ್ರದ್ದು. ಅಂದರೆ ಇದರ ಅರ್ಥ ಇಷ್ಟ, ಖಾಸಗೀಕರಣ ಮಾಡಿದ್ರಿಂದಾಗೆ ಶಿಕ್ಷಣ ವ್ಯತ್ಯಾಸ ಆಗಿಬಿಟ್ಟದಪ್ಪ ಅಂದ್ರೆ ಕಾಸ್ಟ್ಲಿ ಆಗ್ಯದ. ಎಲ್ಲರೂ ಅಲ್ಲಿ ಉದ್ಯೋಗ ಮಾಡೋದು ದಂಧೆ ಹೇಳ್ತಾರೆ. ಎಲ್ಲರೂ ಶಾಸಕರು ಇರ್ಬೋದು, ಯಾರೋ ಇರ್ಬೋದು. ಒಂದು 4-5 ಸಂಸ್ಥೆ ಕಟ್ಟಿದ್ದೀವಪ್ಪ ಅಂತಂದ್ರೆ ದುಡ್ಡು ಬರ್ತದೆ, ಅದನ್ನ ರಾಜಕೀಯ ಮಾಡೋಕೆ ಬರ್ತದೆ. ಶುಗರ್ ಫ್ಯಾಕ್ಟ್ರಿ ಕೆಟ್ಟ, ಶುಗರ್ ಫ್ಯಾಕ್ಟ್ರಿ ಲಾಭ ಬರ್ತದೆ. ಶುಗರ್ ಫ್ಯಾಕ್ಟ್ರಿಗಳು ಸಾರಿ ತೆಗೆದು ಮತ್ತೊಂದು ಮುಗಿದು ಇನ್ನೊಂದು ಯಾವುದೂ ಇಲ್ಲ. ದೊಡ್ಡ ಇಂಡಸ್ಟ್ರಿ ಮಾಡಿ ಮತ್ತೇನೋ ಮಾಡಿ ಜನರಿಗೆ ಉದ್ಯೋಗ ಕೊಡ್ತಾನಂತದ್ದು ಅಂಥ ಟೆಕ್ನಿಷಿಯನ್ಸು ಸಿಗೋದು ಭಾಳ ಕಷ್ಟ ಅದ. ಅವ್ರು ಪೇಮೆಂಟ್ ಮಾಡಿ ನಾವು ಯಶಸ್ವಿ ಆಗೋದ್ರ ಭಾಳ ಕಷ್ಟ ಅದಾವೆ. ಯಾಕಂದ್ರೆ ಇವತ್ತೆಲ್ಲ ಕಾರ್ಪೊರೇಟ್ಗಳೆಲ್ಲ ಉದ್ಯಮಗಳು ಕಸ್ಕೊಂಡ್ಬಿಟ್ಟಿದ್ದಾರೆ. ಅವರು ನಡೆಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವರು ನಡೆಸ್ತಾ ಇಲ್ಲ, ಆದ್ರೆ ಜೀವನದಲ್ಲಿ ಹೊಂಟಿದ್ದಾರೆ ಅಷ್ಟೇ, ಅವತ್ತನ್ನು ಬೆಳೆಸ್ತಾ ಇಲ್ಲ. ಈ ಎಲ್ಲ ದಿಶೆಯಲ್ಲೇ ಈ ಎಲ್ಲರೂ ಅವರ ಇದ್ದಾಗ ಪ್ರದೀಪ್ ಅವರು ಇಷ್ಟು ನೇರಾನೇರವಾಗಿ ಮತ್ತು ಅದೇ ಕಾಲಕ್ಕೆ ಈ ಒಂದು ಒಕ್ಕಲಿಗ ಸಮುದಾಯದ ಬಗ್ಗೆ ಎಲ್ಲೋ ಒಂದಿಟ್ಟು ಮಾತಾಡೋ ಮುಂದೆ ಎಡವಿದಾರ ಅಂತ ಅನ್ನಿಸ್ತದಲ್ಲ. ಎಡವಿದಾರನ ಇದು ಜಾತಿತರ ಅವಶ್ಯಕತೆ ಏನದ? ನಾ ಬಿದ್ದ ಸಮಾಜದವನು, ನಾ ಹಿಂದುಳಿದವರು, ನಾವು OBC ನಮ್ಗಟ್ಟು ಮಾಡೋಕ್ಕೆ ಕೊಡ್ರಿ, ಅವಕಾಶ ಕೊಡ್ರಿ ಅಂತ ಏನೋ ಮಾತಾಡಿದಾರೆ. ಅವೆಲ್ಲ ಮಾತುಗಳು ಏನಪ್ಪ ಅಂದ್ರೆ ಅವಶ್ಯದವಲ್ಲ ಅಂತೇಳಿ. ಹೌದು, ಒಕ್ಕಲಿಗರದಾರ, ಅವರಲ್ಲಿ ಏನೋ ಅವ್ರ ಜನ ಬೆಂಬಲ ಮಾಡಿದ್ದಾರೆ. ಒಕ್ಕಲಿಗರಿರಲಿ, ಲಿಂಗಾಯತರಿರಲಿ, ಅವ್ರ ಮಂದಿನ ಅವ್ರು ಬೆಳೆಸ್ಕೊಂಡು ಬಂದಿದ್ದಾರೆ, ಇಲ್ಲಂತಲ್ಲ. ಈಗ ನೀವು ಹಿಂದುಳಿದವರು ಹೋದ್ರೆ ನಿಮ್ಮ ಮಂದಿನ ಬೆಳೆಸ್ತಾ ಇದ್ದಾರೆ. ನಮ್ಮ ಸಿದ್ದರಾಮಯ್ಯ ಬೆಳೀಲಿಲ್ವ? DK ಅವರು ಒಕ್ಕಲಿಗರಿದ್ದಾರೆ, ಅವ್ರನ್ನೂ DK ಅವ್ರನ್ನೂ ಬೆಳೆಸಿದ್ದಾರೆ. ಬೇಡ, DK ಅವ್ರು ಬೆಳೆದಾರೆ. ಅದೇ ರೀತಿ ಕುಮಾರಸ್ವಾಮಿಗಳು ತಾವು ಬೆಳೆದಾರೆ. ಬೆಳೆದ ಮೇಲೆ ಎಲ್ಲರೂ ಸಪೋರ್ಟ್ ಮಾಡ್ತಾ ಇರ್ತಾರೆ. ಆ ಮಾತು ಬೇರೆ ಇರು ಮುಂದೆ ಆ ಮಾತನ್ನ ಎತ್ತಿ ಮಾತಾಡೋದು ಅಷ್ಟೆಲ್ಲ ಮತ್ತೆ ಹೋಗೋ ಮುಂದೆ ಮಿಷಿ ಮೇಲೆ ಕೈ ತಿರುವಂಥದ್ದು ಈಗ ಮಾಡಿದ್ದಾರೆ. ಸಹಜ ಯಾರೋ ಚಪ್ಪಲಿ ಹೋಗಿ ಎಸೆದು ಬಿಟ್ಟಿದ್ದಾರೆ. ಸಹಜವಾಗಿ ಚಪ್ಪಲಿ ಎಸ್ ಪ್ರಕಾಶ್ ಅಂತೇಳಿ JDS ಕಾರ್ಯಕರ್ತ. ಅದು ಇಲ್ಲಿ ಭಾಳ ಸೂಕ್ಷ್ಮ ಗಮನಿಸೋದು ಏನಪ್ಪ ಅಂತಂದ್ರೆ ಕುಮಾರಸ್ವಾಮಿಗೆ ಅವ್ರದ್ದೇ ಅಂತ ಬೆಂಬಲಿಗರಿದ್ದಾರೆ, DK ಅವ್ರಿಗೆ ಅವ್ರದ್ದೇ ಅಂತ ಬೆಂಬಲಿಗರಿದ್ದಾರೆ.